ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ಟೈಮ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆ. ಸೊ 7 ಗಂಟೆಗೆ ಮುಂಚೆನೇ ಡ್ಯೂಟಿನ ಶುರು ಮಾಡಿದ್ದೆ. ಫಸ್ಟ್ನೇ ಒಂದು ರೈಡ್ ಬಂದಿದ್ದೆ ಮಲ್ಸಂದ್ರ ಕಡೆಗೆ, ಅಂದರೆ ಇದು ಕೆಂಗೇರಿ ಯೂನಿವರ್ಸಿಟಿ ಸೈಡು. ಸೊ ನೋಡೋಣ ಬನ್ನಿ, ಕಸ್ಟಮರ್ನ ಪಿಕಪ್ ಮಾಡ್ಕೊಬೇಕು. ಕಸ್ಟಮರ್ ಬಂದು ಜಾಸ್ತಿ ಏನು ದೂರ ಇಲ್ಲ, ನಮ್ಮ ಮನೆ ಹತ್ರನೇ ಇರೋದು. ಬಟ್ ಆದರೆ ಇಲ್ಲಿ ರೋಡ್ ಅಗದ್ಬಿಟ್ಟಿದ್ದಾರೆ. ಸೊ ಬೇಜಾರು ಏನಂದರೆ ಒಂದಲ್ಲ ಎರಡಲ್ಲ ಗುರು 4 ರೋಡು ಒಂದೇ ಸೇರಿ ಹಾಕಿದ್ಬಿಟ್ಟಿದ್ದಾರೆ. ಹಿಂಗೂ ಸುತ್ತಾಡ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ ಗೈಸ್. ಬೆಳಗ್ಗೆನೇ ಮೂಡೌಟ್ ಮಾಡ್ಕೊಂಬಾರ್ದು. ಮೂಡೌಟ್ ಮಾಡ್ಕೊಂಬಿಟ್ರೆ ಎಲ್ಲ ಔಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡ್ತಾಯಿದ್ದೀವಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಲ್ಲೋ. ಅಲ್ಲೂ ಬರ್ತಾಯಿದೆ ಕಣ್ರು. ನನಗಿನ್ನೂ ಹಿಂದೆ ಶುರು ಮಾಡಿದವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತವ್ರೆ. ನಂದು ನೋಡಿದ್ರೆ ಇನ್ನೂ ಇಲ್ಲೇ ಬಿದ್ಕೊಂಡಿದ್ದೀನಿ. ನನ್ನ ಮಗಂದು ಬೇಗ ಮಾಡ್ರಲ್ಲೋ ಸಪೋರ್ಟು. ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸುಸ್ತಾಗ್ತಿದೆ ಕಣ್ರು ನಿಮ್ಮ ಹತ್ರ ಕೇಳ್ಕೊಳ್ಳೋ ಅಷ್ಟಿಗೆ. ಬರ್ರಿ, ಕಸ್ಟಮರು ಎಲ್ಲೇ ಇದ್ದಾನೆಲ್ಲೋ ಆತ್ಮ. ರ್ಯಾಪಿಡೋ ನಾಮ್ ಸೌರಭ್. ओ टी पी 0423. ठीक है भाई. किधर है? आर आर नगर साइडा? केंगेरी? आर आर नगर. ಹಾಂ ಓಕೆ ಹಾಂ ಗೊತ್ತಾಯ್ತು. ಎಷ್ಟು ತೋರಿಸ್ತು ಅಮೌಂಟು? ಬಡ್ಡಿ ಮಗ 21 ಕಿಲೋಮೀಟ್ರ್ ಐತೆ. ಕೂತ್ಕೊಳ್ಳಿ. ಓಕೆನಾ ಸರ್? ಹೋಗೋಣ? ಓಕೆ ಸರ್. ಸೊ ಗೈಸ್, ರ್ಯಾಪಿಡೋದಲ್ಲಂತೂ ಬೆಳಗ್ಗೆ ಚೂತಿಯಾಗಿ ಮಾಡ್ತಾವನೆ ನಮ್ಮನ್ನೆಲ್ಲರೂ. ಅಂದರೆ ಬೆಳಗ್ಗೆ ಏನಿಲ್ಲ, ನಾರ್ಮಲಿ ಇವಾಗ ಹಂಗೆ ಕೊಡ್ತಾ ಇರೋದು ಆರ್ಡ್ರ್ಗಳೆಲ್ಲ. ಹೆಂಗೆ ಅಂತಂದರೆ ಪಿಕಪ್ಗೆ 10 ರೂಪಾಯಿ ಮೊದಲು ಒಂದು ಆರ್ಡ್ರಿಗೆ 1 ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡೋನು. ಇವಾಗ 7 ರೂಪಾಯಿ 8 ರೂಪಾಯಿ ಕೊಡ್ತಾ ಇದ್ದಾನೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಹೋದರೆ 5 ರೂಪಾಯಿಗೆ ಬಂದ ಯಾರು ಕೆಲವರಿಲ್ಲ ಹೇಳೋರಿಲ್ಲ. ಏನು ಮಾಡೋಕ್ಕಾಗುತ್ತೆ? ಈ ಅಸೋಸಿಯೇಷನ್ಸ್ ಇದ್ದಾವೆ, ಅವ್ರಿಗೆ ನಾವು ಹೋಗಿ ಹೇಳಿದ್ರೆ ಅವ್ರುಗಳು ಇದ್ರ ಬಗ್ಗೆ ಏನಾದರೂ ಮಾಡಿದ್ರೆ ಮಾಡ್ದಂಗೆ. ಬಟ್ ಏನು ಮಾಡ್ತೀಯಾ, ನಾಯಿ ಬಾಲ ಡೊಂಕ್ ಥರ ಅದು ಕತೆ. ಏನೂ ಮಾಡೋಕ್ಕಾಗಲ್ಲ. ಅದು ನಾಯಿ, ಅದು ಬಾಲ. ಜೀವನ ಎಲ್ಲ ಹಂಗಾಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಗಾಡಿ ಗುರು ನಂದು ಸರಿ ಹೋಗ್ಬಿಡುತ್ತೆ. ಸೊ ಆನೆಸ್ಟಾಗಿ ಹೇಳ್ತೀನಿ, ನಂದು ಎಲೆಕ್ಟ್ರಿಕ್ ಗಾಡಿ, ನನಗೇನು ಅದು ಇಂಪ್ಯಾಕ್ಟ್ ಬೀಳಲ್ಲ. ಬಟ್ ಆದರೆ ಪೆಟ್ರೋಲ್ ಗಾಡಿಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಇಲ್ಲಿ. ಪೆಟ್ರೋಲ್ ಗಾಡಿಯವ್ರಿಗೆ ಸಖತ್ ಕಷ್ಟ ಆಗ್ಬಿಡುತ್ತೆ ಈ ಥರ ಲಾಂಗ್ ಆರ್ಡ್ರ್ಗಳು ಎತ್ಕೊಂಡು ಮಾಡುವಾಗ. ಸೊ ಇದನ್ನು ಮೇ ಬಿ ಅರ್ಥ ಮಾಡ್ಕೊಬೇಕು ಕಂಪ್ನಿಯವ್ರುಗಳು. ಬಟ್ ಏನು ಮಾಡ್ತೀಯಾ, ಕಂಪ್ನಿಯವ್ರುಗಳು ಅವರು ಬಿಸ್ನೆಸ್ ಮೈಂಡ್ ತಕ್ಕಟ್ಟಾಗಿ ಕೊಡೋ ಟೈಮಲ್ಲಿ ಕೊಡ್ತಾರೆ, ಇಕ್ಕೋ ಟೈಮಲ್ಲಿ ಇಕ್ತಾರೆ ಅಷ್ಟೇ. ಈಗ ಇಕ್ತಾ ಇದ್ದಾರೆ, ಇಕ್ಕಿಸ್ಕೋಬೇಕು. ಕೊಡೋ ಟೈಮಲ್ಲಿ ಕೊಡ್ತಾ ಇದ್ರಲ್ಲ. ಸೊ ಅದನ್ನೇ ಕೇಳಿದವರು, ಕೊಡೋ ಟೈಮಲ್ಲಿ ಕೊಡ್ತಿದ್ವಲ್ಲ ಸರ್, ಇವಾಗ ಇಕ್ಕಿಸ್ಕೊಳ್ಳಿ ಅಂತಾರೆ ಅಷ್ಟೇ. ಅದೇನೇ ಹೇಳಿ ಬಸ್. ಬೆಳಗ್ಗೆ ಡ್ಯೂಟಿ ಮಾಡೋಕ್ಕೆ ಒಂಥರ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಟ್ರಾಫಿಕ್ ಕಮ್ಮಿ, ಪೊಲ್ಯೂಷನ್ ಕಮ್ಮಿ, ಆಮೇಲೆ ಆರ್ಡ್ರ್ಗಳು ಕಮ್ಮಿನೇ ಒಂಥರ ಹೇಳ್ಬೇಕು ಅಂತಂದರೆ. ಅಂದರೆ ಬೆಳಗ್ಗೆ ಬಟ್ ಏನಂದರೆ ಡಿಪೆಂಡ್ಸ್ ಆನ್ ಡೇ ಆ್ಯಂಡ್ ಡಿಪೆಂಡ್ಸ್ ಆನ್ ಯುವರ್ ಲಕ್ ಅಂತ ಹೇಳ್ಬೋದು ಆರ್ಡ್ರ್ಗಳು ಮಾತ್ರ. ಯಾಕಂದರೆ ಒಂದೊಂದು ಟೈಮ್ ನನ್ನ ಮಗಂದು ಬ್ಯಾಕ್ ಟು ಬ್ಯಾಕು ಒಳ್ಳೊಳ್ಳೆ ಆರ್ಡ್ರ್ಗಳು ಬರ್ತವೆ. ಕೆಲವೊಂದು ಟೈಮ್ ಏನು ಇದೇ ಟೈಮ್ ಎದ್ದು ಬಂದಿರ್ತೀವಿ, ಆದರೆ 1 ಅವರ್ 2 ಅವರು ಕಾಯ್ದಿರೋಂಥ ಟೈಮುಗಳಿದೆ. ಸೊ ಅದು ಡಿಪೆಂಡ್ಸ್ ಆನ್ ನಮ್ಮ ಲಕ್ ಅಷ್ಟೇ. ಸೊ ಆ ಲಕ್ನ ಹೆಂಗಾದರೂ ಮಾಡಿ ಚೆನ್ನಾಗಿ ಬರ್ಕೊಳ್ಳೋಣ ಅಂತ ಅನ್ಕೊಂತೀವಿ. ಏನು ಮಾಡ್ತೀಯ, ಲಕ್ಕೇ ಲತ್ತೆ ಹೊಡೆದ್ಬಿಟ್ಟೈತೆ ನಮ್ಮ ಜೀವನದಲ್ಲಿ. ಇರಲ್ಲ, ನಮ್ಮ ಹತ್ರ ಚೇಂಜ್ ಇಲ್ವಾ? 5 ರೂಪೀಸ್ ಇಲ್ಲ. ಥ್ಯಾಂಕ್ ಯು. ಸೊ ಗೈಸ್, ಫಸ್ಟ್ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ. ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಬಂದು ಕರ್ಕೊಬಂದುಬಿಟ್ಟೆ. 85 ರೂಪಾಯಿ ಕೊಟ್ಟ. 195 ರೂಪಾಯಿ. ಇಲ್ಲೊಂದು ಆರ್ಡ್ರ್ ಬರ್ತದೆ, ಆ ಆರ್ಡ್ರ್ ನೋಡ್ಬಿಟ್ಟು ಅನ್ಕೊಬಿಟ್ಟೆ. ಸಾರಿ ಫಾರ್ ಮಿಸ್ಕಮ್ಯುನಿಕೇಷನ್. ಸಾರಿ 195 ರೂಪೀಸ್ 23 ಕಿಲೋಮೀಟ್ರಿಗೆ. ಇಲ್ಲೇನೋ ಒಂದು ತೋರಿಸ್ದೆ ಆಗಲೇ, ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ ನಿಮಗೆ. ಇಲ್ಲಿ ನೋಡಿ, ಬೆಳಗಿನ ದುಪ್ಪಟ್ಟು ಸಂಪಾದನೆ ಝೋನ್. ಪಿಕಪ್ ಕಿಲೋಮೀಟರ್ ಮತ್ತು ಡ್ರಾಪ್ ಕಿಲೋಮೀಟರ್. ಓಕೆ, ಈ ಪ್ರದೇಶಗಳಲ್ಲಿ ರೈಡ್ ಪಿಕಪ್ ಮಾಡಿ ಗ್ರೀನ್ ಗ್ಲೇನ್ ಲೇಔಟ್, ಸೆರಿನಿಟಿ ಲೇಔಟ್, ಇಬ್ಲೂರು, ಕೈಗೊಂಡ್ರಲ್ಲಿ. ಏಕೆ ಅಲ್ಲಿ ಮಾತ್ರನೇ ಸರ್ಜ್ ಹಾಕಬೇಕು, ಬೇರೆ ಕಡೆನೂ ಕೊಡ್ಬೋದಲ್ವಾ? ಅದು ಯಾಕೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಇದು ಮಾಡೋದು. ಈಗ ನಾವು ಇದಕ್ಕೆ ಝೋನ್ಗೀನ್ ಅಂತ ಏನಿಲ್ಲ, ನಾವೆಲ್ಲಂದರೆ ಅಲ್ಲಿ ಇರ್ತೀವಿ. ಸೊ ಬರೀ ಈ ಪರ್ಟಿಕ್ಯುಲರಲ್ಲಿ ಈ ಏರಿಯಾಗಳು ಮಾತ್ರ ನಿಮಗೆ ಅಂತ ನೀವು ಕೊಟ್ಬಿಟ್ರೆ ನಮ್ಮಂಥವ್ರ ಪರಿಸ್ಥಿತಿ ಏನು? ನಾವೆಲ್ಲೆಲ್ಲೋ ಇರ್ತೀವಿ. ಈಗ ನಾವಿಲ್ಲಿಂದ ಅಲ್ಲಿ ಆರ್ಡ್ರ್ ಹಾಕೊಂಡು ಹೋಗ್ಬೇಕು ನಾವು. ಅಲ್ಲೋ ಅಷ್ಟೇ ಸರ್ಜು ಕ್ಲೋಸ್ ಮಾಡಿಬಿಟ್ಟಿರ್ತೀರ. ಎಂಥ ನ್ಯಾಯ.
ಇದು ನ್ಯಾಯವೇ? ನೀವೇ ಕಮೆಂಟ್ ಮಾಡಿ ಗೈಲರೇ ಇದೆ. ಈಗ ನಾವಿರೋವಂಥ ಏರಿಯಾ ಬಂದು ಕೋಣನಕುಂಟೆ ಅಂದಿದ ತಕ್ಷಣ ನನಗೆ ನೆನಪಾಗೋದೇನಂತಂದರೆ ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್ ಕೆಂಪಿ ಕೋಣನಕುಂಟೆ. ಸರ್ OTP 6982. ಸಾರಿ ಸರ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ನಾ? ಫೇಸ್ ಒನ್ನಾ? ಓಕೆ, you can take the nice. ಸ್ಟ್ರೈಟಾ? ನಾವು ಎಂಟ್ರಿ ಆಗಿದ್ದೀವಿ. ಯಾವುದೋ ಅಂದರೆ ಟೋಲಲ್ಲಿ ಆ್ಯಕ್ಚುಲಿ ಕಸ್ಟಮರ್ ಇದ್ಕೊಂಡು ನೈಸ್ ರೋಡಲ್ಲಿ ಹೋಗ್ಬಿಡಿ ಅಂತ ಹೇಳಿದ್ರು. ಸೊ ನೈಸ್ ರೋಡ್ಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬಂದು ನನಗೆ ತೋರಿಸಿದ್ದು ಬಂದು ನಿಯರ್ಲಿ 20 ಕಿಲೋಮೀಟ್ರಿಗೆ 19 ಕಿಲೋಮೀಟ್ರಿಗೆ 170-180 ರೂಪಾಯಿ. ಬಟ್ ಆದರೆ ಈಗ ಮೇ ಬಿ ಇನ್ನೂ ಒಂದು 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ಬೇಕಾಗುತ್ತೆ, ಯಾಕಂತಂದರೆ ನೈಸ್ ರೋಡಲ್ಲಿ ಹೋಗೋದ್ರಿಂದ. ಬಟ್ ನೋಡೋಣ, ಅಂದರೆ ರ್ಯಾಪಿಡೋದವನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಒಂದು 2-3 ಕಿಲೋಮೀಟ್ರ್ ಹೋದರೆ ಎಕ್ಸ್ಟ್ರಾ ಅಮೌಂಟು ಆ್ಯಡ್ ಆಗ್ತಾಯಿತ್ತು. ನಾನು ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಹೋಗ್ತೀನಿ ಅಷ್ಟು ಅಮೌಂಟ್ನ ಆ್ಯಡ್ ಆಗ್ತಾಯಿತ್ತು. ಬಟ್ ಈಗ ನೋಡೋಣ ಇನ್ನು, ಯಾಕಂದರೆ ಇವಾಗ ರೇಟ್ ಕಾರ್ಡ್ನ ಚೇಂಜ್ ಮಾಡೋದ್ರಿಂದ ಈಗ ಅಕಸ್ಮಾತ್ ಮೊನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ, ಏನು ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟು ಆದರೆ 23 ಕಿಲೋಮೀಟ್ರ್ ಅಂತ ತೋರಿಸ್ಬಿಟ್ಟು ಬರೀ 20 ಕಿಲೋಮೀಟ್ರಲ್ಲಿ 3 ಕಿಲೋಮೀಟ್ರ್ ನಾನು ಶಾರ್ಟ್ಕಟ್ಟಲ್ಲಿ ಹೋಗಿದ್ದಕ್ಕೆ ಅಮೌಂಟ್ ಏನು ಕಟ್ ಆಗಲಿಲ್ಲ ನನಗೆ ಅಲ್ವಾ. ಸೊ ಈಗ ಲಾಂಗ್ ಹೋಗ್ತಾ ಇರೋದಕ್ಕೆ ಏನಾದರೂ ಅಮೌಂಟ್ ಆ್ಯಡ್ ಆಗ್ತದೆ, ಇಲ್ಲಾಂದರೆ ಅಷ್ಟೇ ಕೊಡ್ತಾನೆ ಅಂತ ಗೊತ್ತಿಲ್ಲ. ಅಷ್ಟೇ ಕೊಟ್ಬಿಟ್ರೆ ಮುಗಿದ ಕತೆ ನಂದು. ಸೊ ಯಾಕಂದರೆ ಎಲೆಕ್ಟ್ರಿಕ್ ಬೈಕ್ ಬೇರೆ ನಂದು, ಪೆಟ್ರೋಲ್ ಗಾಡಿ ಆದರೆ ಇನ್ನೂ ಕಷ್ಟ. ಸೊ ನೋಡೋಣ. ಈಗ ನಾನಿದ್ದೀನಿ ಯಾವ ಇದು ಬಂದು ಬನ್ನೇರುಘಟ್ಟ ಟೋಲು, ನೈಸ್ ರೋಡ್ ಬನ್ನೇರುಘಟ್ಟ ಟೋಲ್ ಪ್ಲಾಜಾ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವರ್ಕ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈಗ ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಪಕ್ಕ ನನಗೆ ಮೆಸೇಜ್ ಆಗ್ತಾರೆ, ಬ್ರೋ ಯಾಕೆ ಬ್ರೋ ನನಗೆ ಫೋನ್ ಮಾಡಿಲ್ಲ ಅಂತ. ಬ್ರೋ ನಾನು ಈಗಲೇ ಹೇಳ್ತಾ ಇದ್ದೀನಿ, ಅನ್ಫಾರ್ಚುನೇಟ್ಲಿ ನಾನು ಬೇರೆ ರೂಟ್ಗೆ ಹೋಗಬೇಕಾಗಿದ್ದು. ಸಡನ್ನಾಗಿ ಬಂದು ಕಸ್ಟಮರ್ ಇಲ್ಲಿ ಹೋಗೋಣ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ನೈಸ್ ರೋಡ್ಗೆ ಬಂದಿದ್ದು. ಕಾಲ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ, ಓಕೆನಾ. ಕಸ್ಟಮರ್ ಪೇ ಮಾಡೋದು ನಾನಲ್ಲ. ತುಂಬ ಸರಿ ನೈಸ್ ರೋಡಲ್ಲಿ ನನಗೆ ಹೆಲ್ಪ್ ಮಾಡಿದ್ದೀರ ನೀವು ಏನಾದರೂ ಸಮಸ್ಯೆ ಆದಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸರಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಕಾಲ್ ಮಾಡ್ತೀನಿ. ನನಗೆ ಗೊತ್ತಿ ವಿಡಿಯೋ ನೋಡಿದ್ರೆ ಪಕ್ಕ ನೀವು ಮೆಸೇಜ್ ಇಲ್ಲ ಕಾಲ್ ಮಾಡ್ತೀರ ನನಗೆ ಅಂತ, ಅದಕ್ಕೆ ಗೈಡ್ಲೈನ್ಸ್ ಫಸ್ಟೇ ನಿಮ್ಗೆ ಕೊಟ್ಬಿಡ್ತಾ ಇದ್ದೀನಿ. 30 ರೂಪೀಸ್. ಸೊ ಗೈಸ್, ಈಗ ನಾನು ನೈಸ್ ರೋಡ್ನ ಟೋಲ್ ತಗೊಂಡು, ಅಂದರೆ ಕಸ್ಟಮರೇ ಪೇ ಮಾಡಿದ್ರು, ನಾನೇ ಪೇ ಮಾಡಿಲ್ಲ. ಸೊ ಅವರೇ ಹೇಳಿದ್ದು ಎಮರ್ಜೆನ್ಸಿ ಇದೆ ಸರ್, ಒಂಚೂರು ಬೇಗ ಹೋಗಿ ಅನ್ನೋದಕ್ಕೋಸ್ಕರ ಈ ಕಡೆ ಬಂದಿದ್ದು. ಬಟ್ ನನಗೆ ಟೆನ್ಷನ್ ಆಗ್ತಿರೋದು, ನನಗೆ ಗಾಬರಿ ಆಗ್ತಿರೋದು, ಭಯ ಆಗ್ತಿರೋದು ಏನಂತಂದರೆ 18 ಕಿಲೋಮೀಟ್ರಲ್ಲಿ ಒಳಗಡೆಯಿಂದ ಹೋಗಿದ್ರೆ, ಸಿಟಿ ಒಳಗಡೆಯಿಂದ ಹೋಗಿದ್ರೆ 18 ಕಿಲೋಮೀಟ್ರು. ಬಟ್ ನಾನೀಗ ನೈಸ್ ರೋಡಿಂದ ಹೋಗೋದ್ರಿಂದ ಮೇ ಬಿ ಹತ್ತತ್ರ 24 ಇಲ್ಲ ಅಂದರೆ 25 ಕಿಲೋಮೀಟ್ರು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ಆ್ಯಡ್ ಆನ್ ಮಾಡಿ ಕೊಡ್ತಾನೆ ಇಲ್ಲ ಕೊಡಲಿಲ್ಲ ಅಂದರೆ ನನ್ನ ಕತೆ ಹೆಂಗೆ, ಕಸ್ಟಮರ್ನ ಕೇಳೋಕ್ಕೂ ಆಗೋಲ್ಲ. ಯಾಕಂತಂದರೆ ಅವರು ನೈಸ್ ರೋಡ್ಗೆ ಅಂತ ಬುಕ್ ಮಾಡಿದ್ದು, ಬಟ್ ಆದರೆ ಅದು ಹಂಗೆ ತಗೊಂಡೈತೆ. ನೈಸ್ ರೋಡು ಅವರೇ ಪೇ ಮಾಡಿದ್ದಾರೆ. ಇನ್ನು ನಾನು ಕೇಳೋಕ್ಕೂ ಆಗೋಲ್ಲ, ಸುಮ್ಮನೆ ಇರೋಕ್ಕೂ ಆಗೋಲ್ಲ ಅಂಥ ಪರಿಸ್ಥಿತಿ. ಬಟ್ ನೋಡೋಣ, ಇನ್ ಕೇಸ್ ಅಂದರೆ ನಾನು ಅಲ್ಲಿ ಹೋದ್ಮೇಲೆ ಜಾಸ್ತಿ ಅಮೌಂಟ್ ಏನಾದರೂ ಆ್ಯಡ್ ಆನ್ ಆಗಿದ್ದರೆ ನಾನೇನು ಕೇಳೋಕ್ಕೆ ಹೋಗೋಲ್ಲ. ಆ್ಯಡ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಸರ್ ಒಂದು 20 ರೂಪೀಸ್ 30 ರೂಪೀಸ್ ಆ್ಯಡ್ ಮಾಡಿ, ಬಿಕಾಸ್ 2-3 ಕಿಲೋಮೀಟರ್ ಜಾಸ್ತಿ ಬಂದಿದ್ದೀನಿ ಅಂತ ಹೇಳ್ತೀನಿ. ಅವರು ಓಕೆ ಪೇ ಮಾಡಿದ್ರೆ ಓಕೆ, ಪೇ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ, ಬಿಟ್ಬಿಡ್ತೀನಿ. ಯಾಕಂದರೆ ಈಗ ಟೋಲು ಅವರೇ ಪೇ ಮಾಡಿದ್ದಾರೆ, ಓಕೆ. ಅವರೇ ಕೈಲಿ ಟೋಲು ಅವರೇ ಪೇ ಮಾಡಿ ನಾನು ಮತ್ತೆ ಎಕ್ಸ್ಟ್ರಾ ಕೇಳಿದ್ರೆ ಮೇ ಬಿ ಚೆನ್ನಾಗಿ, ನನಗೂ ಒಂಥರ ಕೇಳೋಕ್ಕೂ ಒಂಥರ ಬೇಜಾರಾಗ್ತದೆ. ಯಾಕಂದರೆ 30 ರೂಪೀಸ್ ಮ್ಯಾಟ್ರೇ, ಬಟ್ ಆದರೂ ಮ್ಯಾಟ್ರ್ ಆಗೋಲ್ಲ. ಯಾಕಂತಂದರೆ ಈಗ ನೋಡಿ, ನಾನೇ ಟೋಲ್ ಕಟ್ಕೊಂಡಿದ್ದಿದ್ರೆ ಕಟ್ಟಿ ಸರ್ ಅನ್ಬೋದಿತ್ತು. ಬಟ್ ಕೇಳೋಣ, ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಅಷ್ಟಲ್ಲ ಗೈಸ್, ಇಲ್ಲಿ ಇವ್ರು ನಿಂತಿದ್ದಾರಲ್ಲ ಮುಂದೆ. ಸೊ ಇವ್ರು ಬಂದು ನಾವು ಅನ್ಕೊಂತೀವಿ ದೂರದಿಂದ ನೋಡಿದ್ರೆ ಇವ್ರು ಟ್ರಾಫಿಕ್ ಪೊಲೀಸು ಅಂತ. ಸೊ ಹಿಂದೆ ನೋಡಿ ಟ್ರಾಫಿಕ್ ಅಂತಲೂ ಹಾಕ್ಕೊಂಡಿದ್ದಾರೆ, ಬಟ್ ಆದರೆ ಇವರು ಟ್ರಾಫಿಕ್ ಪೊಲೀಸ್ ಅಲ್ಲ. ಇವರು ಬಂದು ಲೈಕ್ ಒಂದು ಏಜೆನ್ಸಿ ಅವರು ಅಷ್ಟೇ. ಅಂದರೆ ಲೈಕ್ ಹೇಳ್ಬೇಕಂದ್ರೆ ಇವರು ಪ್ರೈವೇಟ್ ಕಂಪ್ನಿ, ಅವರಿಗೆ ಅಪಾರ್ಟ್ಮೆಂಟ್ಗಳವರು ಇಲ್ಲ ಮಾಲ್ಗಳಲ್ಲಿ, ಇಲ್ಲಾಂದರೆ ಈ ಏನಾದ್ರು ನೈಸ್ ರೋಡ್ಗಳಲ್ಲಿ ಈ ಪ್ರೈವೇಟಾಗಿ ಇದು ಮಾಡಿರೋಂಥದ್ದು. ಬಟ್ ಆದರೆ ಇವ್ರಿಗೂ ಸೇಮ್ ಪೊಲೀಸವ್ರಿಗೆ ಏನು ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಅದೇ ಯೂನಿಫಾರ್ಮೇ ಕೊಟ್ಟಿದ್ದಾರೆ. ಕೇಳೋಣ ಬನ್ನಿ.
ಅಣ್ಣ ನಿಮ್ಮದು ಪ್ರೈವೇಟ್ದಾ? ಪ್ರೈವೇಟ್ ಕಂಪ್ನಿ ಅದಲ್ಲ ನಿಮ್ಮದು? ದೂರದಿಂದ ನೋಡಿ ಟ್ರಾಫಿಕ್ ಪೊಲೀಸ್ ಅಂತ ಭಯ ಪಡ್ಕೊತೀವಿ. ಸೊ ಇಸ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, ಓಕೆನಾ? ಟ್ರಾಫಿಕ್ ಪೊಲೀಸ್ಗೂ ಇವ್ರಿಗೂ ಡಿಫ್ರೆನ್ಸ್ ಇದೆ. ಹುಷಾರಿ 178 ಇಟ್ಟ ರ್ಯಾಪಿಡೋದೊಂದು ಗುಣ ನನಗೆ. ಸೊ ಗೈಸ್ ಎಕ್ಸ್ಟ್ರಾ ಅಮೌಂಟ್ ಏನು ಕೊಟ್ಟಿಲ್ಲ, ಬಟ್ ಆದರೆ ನಿಮಗೆ ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ನಾನು ಬಂದಿದ್ದೀನಿ ಅಂತ ಇಲ್ಲಿ. 1 ಸೆಕೆಂಡ್ ಸರ್, 1 ಸೆಕೆಂಡ್ ಸರ್. ಸರ್ ಬ್ಯಾಗ್. ಥ್ಯಾಂಕ್ ಯು ಸರ್. ನಿನ್ನಿಂದ ನನಗೆ 30 ರೂಪಾಯಿ 40 ರೂಪಾಯಿ ಲಾಸ್ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಗೈಸ್ ಅವರು ಟೋಲ್ ಚಾರ್ಜ್ ಕಟ್ಟಿದ್ರು, ನನಗೆ ಕೇಳೋಕ್ಕೆ ಮನಸ್ಸು ಬರಲಿಲ್ಲ. ಏನು ಕೇಳೋಣ, ಸರಿ ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿಯವನ್ನೇ ನಮಗೆ ಮೋಸ ಮಾಡ್ದೆ. ಬರೀ 18 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಅಂತಲೇ ತೋರಿಸಿ. ನನಗೆ ಕೊಟ್ಟಿರೋಂಥ ಅಮೌಂಟು 178 ರುಪೀಸು. ನನಗೆ ಅಲ್ಲಿ ತೋರಿಸಿದ್ದು 178 ರುಪೀಸೇ. ಬಟ್ ಆದರೆ ನನಗೆ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ನನಗೆ ಇಲ್ಲಾಗಿರೋಂಥ ಅನ್ಯಾಯ ಏನಪ್ಪ ಅಂತಂದರೆ, ಕಸ್ಟಮರ್ ಇದ್ಕೊಂಡು ಪಿಕಪ್ ಮಾಡ್ಕೊಂಡು ಆನ್ ದ ವೇ ಬರ್ತಿದ್ದಾಗ, ಸರ್ ನನಗೆ ಸಿಟಿ ಒಳಗಡೆಯಿಂದ ಹೋದರೆ ಒಂಚೂರು ಲೇಟ್ ಆಗಿಬಿಡುತ್ತೆ, ಸೊ ಒಂಚೂರು ಪ್ಲೀಸ್ ನೈಸ್ ರೋಡಿಂದ ಹೋಗಿ ನಾನೇ ಟೋಲ್ ಚಾರ್ಜ್ ಕೊಡ್ತೀನಿ ಅಂತಂದರು. ಸೊ ನಾನು ಅಂದ್ಕೊಂಡೆ ಒಂದು 3-4 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, ಬಟ್ ಬೇಗ ಹೋಗಿ ರೀಚ್ ಆಗ್ಬೋದಲ್ವಾ. ಸೊ ಅಕಸ್ಮಾತ್ ಜಾಸ್ತಿ ಕಿಲೋಮೀಟರ್ಸ್ನ ನಾನು ಹೋದ್ರಷ್ಟು ನನಗೆ ರ್ಯಾಪಿಡೋದಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ. ಇದೆಲ್ಲ ಮೊದಲು ಕೊಡ್ತಾ ಇದ್ದ, ಇವಾಗ ಕೊಡ್ತಾ ಇಲ್ಲ. ಸೊ ಕೊಡ್ತಾನೆ ಅಂದ್ಬಿಟ್ಟು ನಾನು ಟ್ರಾವೆಲ್ ಮಾಡಿದೆ, ಅವರೇ ಟೋಲ್ ಚಾರ್ಜ್ ಕೊಟ್ಟರು. ಸೊ ಓಕೆ ಅಂದ್ಬಿಟ್ಟು ನಾನು ಪಿಕಪ್ ಮಾಡಿಕೊಂಡು ಟೋಲ್ನ ಇದು ಮಾಡಿಕೊಂಡು ಬಂದೆ. ಬಟ್ ಇಲ್ಲಿ ಬಂದು ಡ್ರಾಪ್ ಮಾಡಿದ್ಮೇಲೆ ನನಗೆ ಈಗ ಬಿಗ್ ಶಾಕ್ ಏನಪ್ಪ ಅಂತಂದರೆ, ನಾನು 25 ಕಿಲೋಮೀಟ್ರ್ ನಾನು ಬಂದಿರೋದು. ನನಗೆ ಮ್ಯಾಪಲ್ಲಿ ಗೊತ್ತಾಗುತ್ತಲ್ವ ನಾನು ಎಷ್ಟು ಬಂದಿದ್ದೀನಿ ಅಂತ. ಸೊ ಟೋಟಲಿ 25-26 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದರೆ ನನಗಿಲ್ಲಿ ಕೊಟ್ಟಿರೋದು ಅದೇ 178 ರುಪೀಸ್ ಅಷ್ಟೇ. ಸೊ ಇದೇನು ಹೊಸ ರೇಟ್ ಕಾರ್ಡ್ ಅಂತ ಮಾಡಿದ್ದಾರೆ ರ್ಯಾಪಿಡೋದಲ್ಲಿ, ಈ ರೇಟ್ ಕಾರ್ಡ್ ಆದಮೇಲೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನೋಡಿ. ಅಂದರೆ ಅಮೌಂಟ್ ಒಂದು ಸರಿ ಫಿಕ್ಸ್ ಮಾಡಿಬಿಟ್ರೆ ಅದು ನಾನೇನಾದರೂ ಕಸ್ಟಮರು ಬೇರೆ ಕಡೆಯಿಂದ, ಈಗ ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ, ಸರ್ ಟ್ರಾಫಿಕ್ ಇದೆ ಅಂದ್ಬಿಟ್ಟನೋ, ಇಲ್ಲಾಂದರೆ ಬೇರೆ ಸರ್ ನನಗೆ ಈ ರೂಟ್ ಬೇಡ ಈ ರೂಟಲ್ಲಿ ಹೋಗಿ ಅಂತಾರೆ. ನಾನು ಅವ್ರ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬೆಳಗ್ಗೆ ಸರ್ ಆಗಲ್ಲ ಸರ್, ನಾನು ಇದೇ ರೂಟಲ್ಲಿ ಹೋಗ್ತಿದ್ದೆ ಅಂದರೂ ಹೇಳೋಕ್ಕಾಗಲ್ಲ. ಪಾಪ ಅವ್ರಿಗೆ ಅರ್ಜೆಂಟ್ ಇರ್ತದೆ. ಬೈಕ್ ಟ್ಯಾಕ್ಸಿನ ಫಸ್ಟ್ ಆಫ್ ಆಲ್ ಒಬ್ಬ ಕಸ್ಟಮರ್ನ ಬುಕ್ ಮಾಡೋದೇ ಬಿಕಾಸ್ ಆಫ್ ಟೈಮ್ ಸೇವ್ ಆಗುತ್ತೆ ಅಂತ. ಸೊ ಆ ಟೈಮ್ ಸೇವ್ ಆಗೋದಕ್ಕೋಸ್ಕರ ಅವರೊಂದಷ್ಟು ರೂಟ್ಗಳು ಅವ್ರಿಗೆ ಗೊತ್ತಿರೋ ಶಾರ್ಟ್ಕಟ್ಟಲ್ಲಿ ಹೋಗಿ ಅಂತಾರೆ. ಅದು ಒಂಚೂರು ಶಾರ್ಟ್ಕಟ್ ಅಂದಾಗ ಅದು ಲಾಂಗ್ ಆಗುತ್ತೆ, 1-2 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಟ್ರಾಫಿಕ್ನ ತಪ್ಪಿಸೋಕ್ಕೋಸ್ಕರ. ಈಗ ನೋಡಿ, ನಾನು 6 ಕಿಲೋಮೀಟ್ರ್ ನಾನು ಸುತ್ತಾಕ ಬಂದೆ. 6 ಕಿಲೋಮೀಟ್ರ್ ಸುತ್ತಾಕ ಬಂದು ನನಗೆ 1 ರೂಪಾಯಿ ನನಗೆ ಎಕ್ಸ್ಟ್ರಾ ಇಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ. ಈಗ ನಾನು ಕಸ್ಟಮರ್ ಹತ್ರ ಕೇಳೋಕ್ಕೆ ಹೋಗಲ್ಲ. ಕಸ್ಟಮರ್ ಹತ್ರ ಕೇಳಿ ಕಸ್ಟಮರ್ ಹತ್ರ ಅಮೌಂಟ್ ಎಕ್ಸ್ಟ್ರಾ ಇಸ್ಕೊಂಡ್ರೆ ಅವ್ರೇನಾದರೂ ಟಿಕೆಟ್ ರೇಸ್ ಮಾಡಿದ್ರೆ ನನ್ನ ID ಬ್ಲಾಕ್ ಆಗುತ್ತೆ, ನನ್ನದೇ ತಪ್ಪಾಗುತ್ತೆ. ಯಾಕಂತಂದರೆ ಎಕ್ಸ್ಟ್ರಾ ಕಸ್ಟಮರ್ ಹತ್ರ ಇಸ್ಕೊಳ್ಳೋಂಗಿಲ್ಲ. ಅದು ಅವ್ರು ಕೊಟ್ಟರೆ ಅದೊಂದು, ಅವ್ರು ಕೊಡಲಿಲ್ಲ. ಈಗ ನೋಡಿ, ಅವ್ರು ಆಲ್ರೆಡಿ ಟೋಲ್ಗೆ ಚಾರ್ಜ್ 30 ರೂಪಾಯಿ ಕೊಟ್ಟಿದ್ರು. ಸೊ ಅದಾದಮೇಲೆ ನಾನು ಮತ್ತೆ ಕೇಳಿದ್ರೆ ನನಗೂ ಒಂಥರ ಅಸಹ್ಯ ಅನ್ನಿಸ್ತು, ನಾನು ಕೇಳಿಲ್ಲ. ಸೊ ಈಗ ಇದು ಲಾಸ್ ಯಾರಿಗೆ, ನಷ್ಟ ಯಾರಿಗೆ? ನಮಗೆ. ಇದು ಮೊದಲು ಈ ಥರ ಇರಲಿಲ್ಲ. ಮೊದಲು ನಾನು ಎಷ್ಟೇ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರು ಅದು ನನಗೆ ಎಕ್ಸ್ಟ್ರಾ ಕೊಡ್ತಾಯಿದ್ರು, ಅದು ಚೆನ್ನಾಗಿತ್ತಲ್ವಾ. ಈಗ ಅದು ಫೇರ್ ಆಗಿತ್ತು. ಈಗ ನೋಡಿ, ಈಗ 6 ಕಿಲೋಮೀಟ್ರ್ ನಾನು ಟ್ರಾವೆಲ್ ಆಗಿರೋದಕ್ಕೆ 6 ಕಿಲೋಮೀಟ್ರಿಗೆ ಅದೆಷ್ಟು ಎಕ್ಸ್ಟ್ರಾ ಅಮೌಂಟ್ ಇದೆಯೋ ಅದಷ್ಟು ಬರ್ತಾಯಿತ್ತು. ಅದು ಇಟ್ಸ್ ಓಕೆ, ಫೇರ್ ಡಿಸಿಷನ್ ಅದು. ಬಟ್ ಈಗ ಇದು ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಾಗಲಿಲ್ಲ. ಈಗ ಈ ಥರ ಮಾಡಿರೋದ್ರಿಂದ ನೋಡಿ, ಈಗ ನನಗೆ ಎಷ್ಟು ಸಫರ್ ಆಯಿತು. ಸೊ ನಾನು ಕೊಡ್ತಾನಂತಲೇ ನೋಡೋಣ ಅಂತ ಬಂದೆ, ಬಟ್ ಕೊಡಲಿಲ್ಲ. ಬಟ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆದರೆ ಬಿಡಪ್ಪ ಹೋದರೆ ಹೋಯ್ತು ಅಂತ ಅಂದ್ಬಿಡ್ಬೋದು. 6 ಕಿಲೋಮೀಟ್ರು ಸೊ ಸುಮ್ಮನೆ ಬರುತ್ತಾ? 6 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ಅಂತೂ ಬರಲ್ಲಲ್ಲ. ನಾವು ಅದಕ್ಕೆ ಈಗ ನಂದು ಓಕೆನಪ್ಪ, ಎಲೆಕ್ಟ್ರಿಕ್ ಗಾಡಿ. ಸೊ ನಾನು ಥಿಂಕ್ ಮಾಡಲ್ಲ, ಬಿಟ್ಬಿಡ್ತೀನಿ. ಇನ್ ಕೇಸ್ ಯಾರಾದರೂ ಪೆಟ್ರೋಲ್ ಗಾಡಿಯಲ್ಲಿ ಮಾಡೋರಾದರೆ 6 ಕಿಲೋಮೀಟ್ರ್ ಅಂದರೆ ಅವ್ನಿಗೆ ಎಷ್ಟು ಕಷ್ಟ ಆಗುತ್ತೆ, ಅವ್ನಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಯಾಕೆ ಕಂಪ್ನಿಯವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮಾಡೋಣ. ಸರ್ OTP ಸರ್. ಸರ್ ಚೇಂಜ್ లేదు. థ్యాంక్ యూ సార్. థ్యాంక్ యూ సార్.
ಸೊ ಗೈಸ್ ಮೂರನೇ ರೈಡ್ ಕಂಪ್ಲೀಟ್ ಮಾಡಿದೆ ಇವತ್ತು. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತು ಅಷ್ಟೊಂದೇನು ಅಂದರೆ ಬ್ಯಾಕ್ ಟು ಬ್ಯಾಕ್ ನನಗೆ ಬೇಕಾದಂಗೆ ಬಂದಿಲ್ಲ. ಸೊ ಗೈಸ್ ಇವಾಗ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರ್ತಾಯಿದ್ದಾವೆ ನೋಡಿ. ಡ್ಯೂಟಿ ಆಫ್ ಮಾಡಿದ್ರೂ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ಬಟ್ ನಾನು ಚಾರ್ಜ್ಗೆ ಹಾಕೋಕ್ಕೆ ಬಂದಿದ್ದೀನಿ. ಇವು ವರ್ಕ್ ಆಗ್ತಿದೆಯೋ ಇಲ್ಲವೋ ಕೂಡ ಗೊತ್ತಿಲ್ಲ. ಯಾಕಂದರೆ ಈ ಕಡೆ ಒಂದೊಂದು ವರ್ಕ್ ಆಗ್ತದೆ, ಒಂದೊಂದು ವರ್ಕ್ ಆಗ್ತಿಲ್ಲ ಅಂತ ಕೇಳ್ಪಟ್ಟೆ. ನೋಡೋಣ. 1 ಅವರ್ಗೆ 18 ರೂಪಾಯಿ ಅಂತೆ. ಅಂದರೆ ಮೊದಲೇ ನಂದು ರೀಚಾರ್ಜ್ ಐತೆ. ಸೊ 1 ಅವರ್ ಎಷ್ಟೈತೆ ಇವಾಗ 20 ಅಲ್ಲ. ಓಕೆ 1 ಅವರ್ಗೆ ತೊಗೊಂಡ್ಬಿಡ್ತೀನಿ. ಸೊ ಗೈಸ್ ಇವೆಲ್ಲ ನಿಮಗೆ ಬಂದು ಪೇ ಚಾರ್ಜು. ಆಮೇಲೆ ಕೆಲವ್ರು ಏನು ಅನ್ಕೊತೀರ ಅಂತಂದರೆ ಫ್ರೀ ಅಂತ ಅನ್ಕೊಂಡ್ಬಿಡ್ತೀರ. ಪೇ ಮಾಡಬೇಕು. ಬೋಲ್ಟ್ ಅರ್ತ್ ಅಂತ. ಇದು ಬಂದು ನಿಮಗೆ ಬೋಲ್ಟ್ ಅರ್ತ್ ಅಂತ ಅಪ್ಲಿಕೇಶನ್ ಐತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಜನ ನನಗೆ ಕೇಳ್ತಾ ಇರ್ತೀರ, ಬ್ರೋ ಎಲ್ಲೆಲ್ಲಿ ಐತೆ ಬೆಂಗಳೂರಲ್ಲಿ, ಎಲ್ಲೆಲ್ಲಿ ಐತೆ ಅಂತ. ಸೊ ನೋಡಿ, ಎಲ್ಲೆಲ್ಲಿ ಐತೆ ಅಂತ ನಮಗೂ ಗೊತ್ತಾಗೋಲ್ಲ. ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಬೋಲ್ಟ್ ಅರ್ತ್ ಅಂತ ಏನು ಈ ಅಪ್ಲಿಕೇಶನ್ ಇದೆ, ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲೆಲ್ಲಿ ವರ್ಕ್ ಆಗ್ತಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಿಲ್ಲ ಅಂತ. ನಮಗೂ ಗೊತ್ತಿಲ್ಲ. ನಮ್ಮ ಮನೆ ಬರೋಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೂ ಅಷ್ಟು ಐಡಿಯಾ ಇಲ್ಲ ಎಲ್ಲೆಲ್ಲಿ ವರ್ಕ್ ಆಗ್ತಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಿಲ್ಲ ಅಂತ. ಸದ್ಯಕ್ಕೆ ಇದು ವರ್ಕ್ ಆದರೆ ಸಾಕು ಅನ್ಸ್ಬಿಡೈತೆ. ಸನ್ನೆ ಬರೋಕ್ಕೆ ಕೆಟ್ಟೈತೆ ಅಂತಂದರೆ ನಾವೇನು ನಮ್ಮ ಕೈಲೇನೂ ಇರಲ್ಲ ಅಂತ ಹೇಳ್ಬೋದು. ಸೊ ಚಾರ್ಜ್ ಹಾಕೋಣ ಅಂತ ಬಂದು 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ರು ಕೂಡ ಆಗಿರೋದು ಬರೀ 57% ಅಷ್ಟೇ. ಇಷ್ಟೊತ್ತಿಗೆ ನಾರ್ಮಲಿ ಒಂದು 80% ಆದರೂ ಆಗಬೇಕಾಗಿತ್ತು. ಬಟ್ ಆಗಲಿಲ್ಲ. ಯಾಕಂತಂದರೆ ಅದೇನೋ ಚಾರ್ಜಿಂಗ್ ಪ್ರಾಬ್ಲಮಾ, ಇಲ್ಲ ನನ್ನ ಗಾಡಿ ಪ್ರಾಬ್ಲಮಾ, ಇಲ್ಲ ನನ್ನ ಪ್ರಾಬ್ಲಮಾ, ಇಲ್ಲ ನನ್ನ ದರಿದ್ರನ ಏನೂ ಗೊತ್ತಾಗ್ತಾಯಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದೇನಂತಾರಲ್ಲ, ಏನು ಸಫರ್ ಆಗೋಕ್ಕಿಂತ ಈಗ ಮುಚ್ಕೊಂಡು ಇರೋದ್ರಲ್ಲಿ ಏನೋ ಒಂದು ಮಾಡೋಣ ಅಂತ ಹೋಗ್ತಾ ಇರಬೇಕಷ್ಟೇ. ಸೊ ಈಗ ಈ 56% ಏನು ಮಾಡ್ತೀನಿ ಅಂತಂದರೆ SP ರೋಡ್ಗೆ ಹೋಗ್ಬಿಟ್ಟು ಅಲ್ಲೇನಾದರೂ ನನ್ನ ಅದೃಷ್ಟ ಚೆನ್ನಾಗಿದ್ರೆ ಅಲ್ಲಿಂದ ಒಂದು 2 ಆರ್ಡ್ರ್ ಡಬಲ್ ಆರ್ಡ್ರ್ ಸಿಕ್ಬಿಟ್ರೆ ಡಬಲ್ ಆರ್ಡ್ರ್ ಹಾಕ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಅಂತ SP ರೋಡ್ ಕಡೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ. ಏನಾದರೂ ಅದೃಷ್ಟಕ್ಕೆ ಒಂದು 250 ಅಂತ 2 ಆರ್ಡ್ರ್ ಸಿಕ್ಕಿದ್ರು ಕೂಡ 1000 ರೂಪೀಸ್ ಕವರ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಇಲ್ಲ ಅಂತಂದರೆ ಕಷ್ಟ. ಚಾರ್ಜಿಂಗ್ ಬೇರೆ ಇಲ್ವಲ್ಲ. ಈಗ ಮತ್ತೆ ಹೋಗಿ ಮತ್ತೆ ಚಾರ್ಜಿಂಗ್ ಹಾಕಿದ್ರೆ ಆಲ್ರೆಡಿ ಚಾರ್ಜಿಂಗ್ಗೆ ಒಂದು 50 ರೂಪಾಯಿ 60 ರೂಪಾಯಿ ಖರ್ಚು ಮಾಡಿದ್ದೀನಿ. ಮತ್ತೆ 50 ರೂಪಾಯಿ 60 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೇನು ನಾನು ದುಡಿಯೋದು ಇನ್ನೇನೈತೆ ಶಂಟ. ಪೆಟ್ರೋಲ್ ಹಾಕ್ಸ್ಕೊಂಡೇ ಓಡಿಸ್ಬೋದು ಪೆಟ್ರೋಲ್ ಗಾಡಿಯಲ್ಲಿ. ಈ ಗಾಡಿ ಓಡಿಸ್ಬೋದು. ನಾನು ಎಕ್ಸ್ಪಲ್ಸಲ್ಲಿ ಗಾಡಿಯಲ್ಲೇ ಮಾಡಿಬಿಡ್ಬೋದು ಅನಿಸುತ್ತೆ. ಮೈಲೇಜ್ ಅದೇ ಒಂಚೂರು ಮೈಲೇಜ್ ಏನಾಗಿ ಬರುತ್ತೆ ಇದಕ್ಕಿಂತ. ಅಯ್ಯೋ ಕರ್ಮ. ಏನು ಗೊತ್ತಾಯ್ತು. ಸೊ ಗೈಸ್ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ 1 ಅವರ್ ಕರೆಕ್ಟಾಗಿ 1 ಅವರ್ 20 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ತುಂಬ ಜನ ಹೇಳ್ತಾರೆ ಏನಂತಂದರೆ ಮಾರ್ಕೆಟ್ಗೆ ಹೋದರೆ ಬೇಜಾನ್ ಆರ್ಡ್ರು ಅಂತ. ಆದರೆ ಮಾರ್ಕೆಟ್ಗೆ ಬಂದಮೇಲೆ 1000 ಆರ್ಡ್ರಲ್ಲಿ ನಮಗೆ ಬೇಕಾಗಿರೋ ಆರ್ಡ್ರನ್ನ ಎತ್ತೀವಲ್ಲ, ಅಷ್ಟೊತ್ತಿಗೆ ಹಂಡಗೈ ನೀರುಗೈ ಆಗಿಬಿಡುತ್ತೆ ಅಂತ ಹೇಳ್ಬೋದು ಈ ಬಿಸಿಲಲ್ಲಿ ಬೇರೆ. ಸೊ ಫೈನಲಾಗಿ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ ವಿದ್ಯಾರಣ್ಯಪುರಗೆ. ಈಗ ಅದೇ ಸೈಡೇ ಇನ್ನೊಂದು ಆರ್ಡ್ರ್ ಬಿದ್ದಿದೆ, ಅದರೂ ಪಿಕ್ ಮಾಡಬೇಕು. 2 ಆರ್ಡ್ರ್ ಜೊತೆಗೆ ಇನ್ನೊಂದು ಯಾವ್ದಾದ್ರು ಬಿದ್ದರೆ ಎತ್ಕೊಂಡು ಹೋಗೋದು, ಇಲ್ಲಾಂದರೆ 2 ಹಾಕ್ಕೊಂಡೆ ಹೋಗ್ಬಿಡೋದು ಅಷ್ಟೇ. ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಅಣ್ಣ OTP ಓಕೆ ಅಣ್ಣ, ಥ್ಯಾಂಕ್ಸ್. 90 6 ಸ್ಕ್ಯಾನರಾ? $251. One second. Yeah. Thank you, sir.
ಗೈಸ್ ಫೈನಲಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 4:15 ಹತ್ತತ್ರ ಆಗಿದೆ. ಸೊ ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಗಾಡಿಯಲ್ಲಿ ಚಾರ್ಜ್ ಇಲ್ಲ ಗುರು. ಗಾಡಿ ಮತ್ತೆ ಚಾರ್ಜ್ಗೆ ಹಾಕಿ ಮತ್ತೆ ಡ್ಯೂಟಿ ಶುರು ಮಾಡಿದ್ರೆ ರಾತ್ರಿ ಆಗಿಬಿಡುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಸೊ ಸಖತ್ತು ವಿಡಿಯೋಗಳಿರೋದ್ರಿಂದ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟು ಅಂದರೆ ಒಂದು 6-7 o'clock ಮೇಲೆ ಮತ್ತೆ ಏನಾದರೂ ಅರ್ನಿಂಗ್ಸ್ ಮಾಡಿದ್ರೆ ಅದನ್ನು ಪಾರ್ಟ್ ಟೈಮ್ಗೆ ಯಾವ ರೀತಿ ಇರುತ್ತೆ ಅಂತ ಟ್ರೈ ಮಾಡಿ ನೋಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಲೆಂತ್ ಆಗಿಬಿಟ್ಟಿದೆ ವಿಡಿಯೋ ಇವತ್ತಿಂದು. ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಫೈನಲಾಗಿ ನಮ್ಮ ಹುಡುಗರು ಕೇಳೋದೇನಪ್ಪ ಅಂತಂದರೆ ಅರ್ನಿಂಗ್ಸ್ ಎಷ್ಟಾಯಿತು ಬೈ ಇವತ್ತು ಅಂತ. ಸೊ ಇವತ್ತು ಟೋಟಲಿ ಅರ್ನಿಂಗ್ಸ್ ಹೇಳೋಕ್ಕೆ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು 3 ಐಡಿಯಲ್ಲಿ ನಾನು ಡ್ಯೂಟಿ ಮಾಡಿದ್ದೀನಿ, 2 ರ್ಯಾಪಿಡೋ, 1 ಪೋರ್ಟರು. ಸೊ ಓಕೆ, ನಿಮಗೆ ಆದರೆ ಸ್ಕ್ರೀನ್ಶಾಟ್ ಎಲ್ಲ ಹಾಕಿರ್ತೀನಿ. ಸೊ ಮೊದಲನೇ ನನ್ನ ಐಡಿಯಲ್ಲಿ ಬಂದುಬಿಟ್ಟು 797 ರೂಪಾಯಿ ಇಲ್ಲಿ ಕಾಣಿಸ್ತಿದೆ ಸ್ಕ್ರೀನಲ್ಲಿ. ಸೊ 797 ರೂಪಾಯಿ ಮಾಡಿದೆ. ಸೊ ಇನ್ನೊಂದು ಐಡಿ ನನ್ನ ಫ್ರೆಂಡ್ ಇಸ್ಕೊಂಡೆ. ಏನಕ್ಕೆ ಅಂತಂದರೆ ಇದಕ್ಕೆ ಹೋಗಿದ್ನಲ್ಲ SP ರೋಡ್ಗೆ. ಸೊ ಅಲ್ಲಿಂದ ಡಬಲ್ ಆರ್ಡ್ರ್ ಹಾಕೊಂಬರೋಣ, ಯಾಕಂದರೆ ಸಿಟಿಯಲ್ಲಿ ಅಷ್ಟು ಆರ್ಡ್ರ್ಗಳು ಇರಲಿಲ್ಲ. ಸಿಟಿಯಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಅದಕ್ಕೋಸ್ಕರ. ಸೊ ಆ ಒಂದು ಐಡಿಯಲ್ಲಿ 172 ರೂಪಾಯಿ ಮಾಡಿದೆ. ಸೊ ಅದಾದಮೇಲೆ ಪೋರ್ಟರ್ ನಂದು, ಪೋರ್ಟರಲ್ಲೂ ಒಂದೇ ಆರ್ಡ್ರ್ ಮಾಡಿದ್ದು. ಆ ಪೋರ್ಟರ್ ಆರ್ಡ್ರು ಎಷ್ಟಪ್ಪ ಅಂದರೆ 255 ಓಪನ್ ಆಗು. ನನ್ನ ಮಗನ ಬೇಡ ಅನ್ನೋ ಟೈಮಲ್ಲಿ ಪುಸುಕು ಅಂತ ಓಪನ್ ಆಗುತ್ತೆ, ಬೇಕು ಅನ್ನೋ ಟೈಮಲ್ಲಿ ಓಪನೇ ಆಗೋಲ್ಲ. ಸೊ ಓಕೆ, ಸೊ ಪೋರ್ಟ್ರಲ್ಲಿ ಬಂದು 252 ರೂಪಾಯಿ ಮೇ ಬಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೋಟಲಾಗಿ ಎಷ್ಟಾಯಿತು ಅಂತಂದರೆ 1220 ರೂಪಾಯಿ ಇವತ್ತು. ಸೊ ಬೆಳಗ್ಗೆ 7 ಗಂಟೆಯಿಂದ ಈಗ ಟೈಮ್ ಬಂದ್ಬಿಟ್ಟು 4:15. ಸೊ ಮಧ್ಯಾಹ್ನ ಒಂದು ಮೇ ಬಿ ಒಂದು 2 ಅವರ್ ಟೈಮ್ ಗ್ಯಾಪ್ ಆಗಿದೆ. ಅಂದರೆ 1 ಅವರ್ 1.5 ಅವರ್ 20 ನಿಮಿಷ ಏನೋ ಚಾರ್ಜ್ಗೆ ಹಾಕಿದೆ. ಸೊ ಅದಾದಮೇಲೆ ಡ್ಯೂಟಿಗಳು ಅದು ಇದು ಸಿಗಲಿಲ್ಲ ಅಂತ ಒಂದಷ್ಟು ಟೈಮ್ ವೇಸ್ಟ್ ಮಾಡಿದೆ. ಸೊ ಫೈನಲಾಗಿ ಇದು ಇವತ್ತಿನ ಅರ್ನಿಂಗ್ಸು. ಯಾವ ರೀತಿ ಇತ್ತು ಇವತ್ತಿನ ದಿನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್. ಬೈ ಫ್ರೆಂಡ್ಸ್.